ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಂದರೆ ಎಲ್ಲ ವಾಪಸ್ ಹೊರಡ್ತಾ ಇದ್ದೀವಿ ಮತ್ತೆ ಬ್ಯಾಂಗ್ಳೂರಿಗೆ. ಬಟ್ ಬಿಫೋರ್ ದ್ಯಾಟ್ ಇನ್ನೊಂದು 2 ಕಡೆ ಟ್ರಿಪ್ ಇದೆ. ಅಲ್ಲಿಗೆಲ್ಲ ಹೋಗಿ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಪಟ್ ಅಂತ ಎಸ್ಕೇಪ್. ನಮ್ಮ ಬಾಯ್ಸ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಬ್ಯಾಗೆಲ್ಲ ಪ್ಯಾಕ್ ಆಯಿತು, ಇನ್ನೇನು ಹೊರಡೋದು ಅಷ್ಟೇ ಅಂದ್ಕೊಂಡು ಆಚೆ ಬಂದಿದ ತಕ್ಷಣ ಎಷ್ಟೊತ್ತು ಥರ ಅದು ಒಂದು ನಾಯಿ ಕಾಣ್ತಿದೆ. ಬಾರೋ ಇಲ್ಲಿ ಅಪ್ಪಿ. ಸೊ ಗೈಸ್, ಇವಾಗ ಟಿಫನ್ಗೆ ಹೋಗಬೇಕು. ಟಿಫನ್ಗೆ ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ, ಸಿಗುವ. ಸೊ ಗೈಸ್, ನಾವಿವಾಗ ಟಿಫನ್ಗೆ ಹೊರಟಿದ್ದೀವಿ. ಎಲ್ಲ ಬಾಯ್ಸ್ ಎಲ್ಲ ಬ್ಯಾಗೆಲ್ಲ ಎತ್ತಾಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ನಮ್ಮ ತನುಷ್ ಅವರು. ಬೆಳಗ್ಗೆಯಿಂದ ಲಿಟ್ರಲಿ ಸ್ವಲ್ಪ ನೀರು ಕೂಡ ಕುಡ್ದಿಲ್ಲ ನಾವು, ಬಿಕಾಸ್ ಅಷ್ಟು ಬರಗಾಲ ಬಂದುಬಿಟ್ಟಿದೆ ನಮಗೆ. ನೋಡುವ ಮುಂದೆ ಟಿಫನ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಬನ್ನಿ ನಮ್ಮ ಮನೆಗೆ ಟಿಫನ್ ಮಾಡ್ಕೊಂಡು ಹೋಗಿ ಅಂತ. ಸೊ ದಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಇವಾಗ ಸಿಗುವ. ಸೊ ಬಾಯ್ಸ್, ನಾವಿವಾಗ ಪೊಲೀಸ್ ಸ್ಟೇಷನಲ್ಲಿದ್ದೀವಿ. ನಮ್ಮ ಸರ್ರೇನೋ ತುಂಬ ಕಿರಿಕ್ ಮಾಡ್ಕೊಂಡ್ಬಿಟ್ಟವ್ರೆ ಮ್ಯಾನೇಜರು. ನಮ್ಮ ಯಾಕೋ ಪಟ್ನಿಗೆರೆ ಶೆಡ್ ಒಳಗಡೆ ಕರ್ಕೊಂಡು ಹೋಗೋ ಥರ ಕರ್ಕೊಂಡು ಹೋಗ್ತವ್ರೆ. ಏನೋ ಸೊ ಗೈಸ್, ನಾವಿವಾಗ ಕೂರ್ಗ್ ಫುಡ್ ಅಂತ ಒಂದು ಹೋಟೆಲಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಾನ್ ವೆಜ್ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರು ಅಂಕಲ್, ಅವರು ತೋಷಿತ್ ಅವರ ಅಪ್ಪನ ಫ್ರೆಂಡ್ ಅವರು. ಕರೆಕ್ಟ್ ಅಲ್ಲ ಸರ್? ಅಪ್ಪನ ಕ್ಲಾಸ್ಮೇಟ್ ಅವರಿಬ್ಬರು ಫುಲ್ ಇದೇ ಥರ ನಮ್ಮ ಏಜಲ್ಲಿ ಇರ್ಬೇಕಾದ್ರೆ ಒಳ್ಳೆ ಸುತ್ತಾಡಿದ್ರು. ಅದಕ್ಕೆ ಅವರಪ್ಪ ಇವಾಗ ತೋಷಿತ್ ಅವ್ರ ಅಪ್ಪನ ಫ್ರೆಂಡ್ ಇವಾಗ ಬನ್ನಿ ನನ್ನ ಕಡೆಯಿಂದ ಟ್ರೀಟ್ ಕೊಡಿಸ್ತೀನಿ ನಿಮಗೆ. ಅವರು ತ್ಯಾಗ ಅಂದ್ಬಿಟ್ಟು ಬಂದು ನಮಗೆ ತ್ಯಾಗ ಮಾಡ್ತಾರೆ. ನಾವು ಅವ್ರ ಊರಿಗೆ ಬಂದಿದ್ದೀವಿ ಅಲ್ಲ ಅಂತ ನಮಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಸೊ ಫ್ರೀ ಟಿಫನ್ ಗೈಸ್. ಮಧ್ಯಾಹ್ನ ಫ್ರೀ ಊಟ ಇವತ್ತು. ಸೊ ಗೈಸ್, ಇವಾಗ ಬಂದಿದೆ ಚಿಕನ್ ವೆಜ್ಜು, ಇವನು ವೆಜ್ಜು. ಬರೀ ನಾನು ಮತ್ತು ಯಶಸ್ ಮಾತ್ರ ವೆಜ್ ತಿಂತಾ ಇರೋದು. ಆ್ಯಂಡ್ ಅಲ್ಲೊಂದಿಬ್ಬರು ಇದ್ದಾರೆ ವೆಜ್ ತಿನ್ನೋರು, ಸುಜಾನು, ತನುಷ್, ಅವರೆಲ್ಲ ಶ್ರಾವಣ ಫಾಲೋ ಮಾಡ್ತಾ ಇದ್ದಾರೆ ಗೈಸ್. ಆ್ಯಕ್ಚುಲಿ ಇದೇನೆಂದರೆ ಕೂರ್ಗ್ ಸ್ಟೈಲ್ ಸ್ಪೆಷಲ್ ಚಿಕನ್, ಓಕೆನಾ? ಫುಲ್ ಅದಕ್ಕೆ ಅವರು ಅಂಕಲ್ ಸ್ಪೆಷಲಾಗಿ ಮಾಡಿಸಿದ್ದಾರೆ ನಮಗೋಸ್ಕರ. ತಿಂದು ರಿವ್ಯೂ ಕೊಡ್ತೀವಿ ಹೇಗಿದೆ ಅಂತ. ಸಿಗುವ. ರೀಲ್ ಕ್ರಿಯೇಟ್ ಮಾಡಬೇಕಲ್ಲ ಶೋ ಗೈಸ್. ಇಲ್ಲಿರೋದೆಲ್ಲ ವೈನ್ಸ್, ಓಕೆನಾ? ಗ್ರೇಪ್ ಆ್ಯಂಡ್ ಜಸ್ಟ್ 500 ರೂಪೀಸ್. ನಿಮಗೇನಾದರೂ ಬೇಕಾದರೆ ಕೂರ್ಗ್ ಬನ್ನಿ, ತಗೊಳ್ಳಿ, ಕುಡಿಯರಿಗೆ ಮಜಾ ಮಾಡಿ. ನಾನು ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟು ನಾನು ತಿಂದರೆ ಏನು ಆಗಲ್ಲ. ನಮ್ಮ ಬದನೆಕಾಯಿ ಅಲ್ಲಿ ತಿಂದ್ಬಿಟ್ರೆ ಅಲ್ಸೈತದೆ. ಅವನು ಬದನೆಕಾಯಿ, ಅವ್ನು ಸ್ವಲ್ಪ ಮಾಮೂಲಿ ಗ್ರೇ ಕಲರು. ನೀವೇ ಕಮೆಂಟ್ ಮಾಡಿ ಗೈಸ್. ಇವನು ಮಚ್ಚ ಬಾಳೆಹಣ್ಣು ಇಲ್ಲಿ ಕೆಳಗಡೆ ಇದೆ, ಒಂದು ಬೇರೆ ಕಲರ್ ಇದೆ. ಮೆಣಸಿನ್ಕಾಯಿ, ಲೆಮನ್ ಅಲ್ಲ, ಮೆಣಸಿನ್ಕಾಯಿ ಕೆಳಗಡೆ ಇಟ್ಟರೆ ಉರ್ದೋಗ್ಬಿಡುತ್ತೆ, ಹುಷಾರು. ಮೆಣಸಿನ್ಕಾಯಿ ಹೆಂಗೋ ಗ್ರೀನ್ ಕಲರ್ ಇರುತ್ತೆ, ಈ ಥರ ಕಲರ್ ಲೆಮನ್. ಸೊ ಗೈಸ್, ಇವಾಗ ನಾವೆಲ್ಲ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀವಿ ನೋಡಿ. ಇನ್ನು ಏನಿದ್ರು ಹೊರಡೋದಷ್ಟೇ. ಫುಲ್ಲು ಮಳೆ ಬರ್ತಾ ಇದೆ. ವರ್ಷ ಮೇಡಮ್ಗೆ ಯಾಕೋ ನಮ್ಮ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ. ಈ ವರ್ಷ ಯಾರು ಇಷ್ಟಪಟ್ಟೆ ವರ್ಷ ಮೇಡಮ್ಗೆ ನಮ್ಮ ಮೇಲೆ ತುಂಬ ಲವ್ ಆಗಿಬಿಟ್ಟು ನಮ್ಮನ್ನ ಬಿಟ್ಟು ಹೋಗಿ ಮನ್ಸು ಬರ್ತಾ ಇಲ್ಲ ಅವ್ರಿಗೆ. ಆ್ಯಂಡ್ ಸಿ ಯು ಯಾರು ಹೇಳು ಹ್ಯಾರಿಟರಿ ಮಾತಾಡೋದು. ಸಿ ಯು ವಾಟ್ ಮ್ಯಾನ್? ಗಿವ್ ಯುವರ್ ಫೋನ್ ಮ್ಯಾನ್. ಗಿವ್ ಯುವರ್ ಫೋನ್. ತೋಷಿತ್, ಗಿವ್ ಯುವರ್ ಫೋನ್ ಮ್ಯಾನ್. ಓಕೆ, ಸಿಗುವ. ಅಲ್ಲಿ ಬುದ್ಧ ಆದರೆ ಹೋಗ್ಬರುವ ಸ್ವಲ್ಪ. ನಾವೆಲ್ಲ ಇವಾಗ ಇದು ಗೋಲ್ಡನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ಲು ಪ್ಯಾಕಪ್ ಆಗಿದ್ದೀವಿ ಇವತ್ತು. ಬಿಕಾಸ್ ನೆನ್ನೆ ಫುಲ್ಲು ಮಳೆ ಬಂದಿರೋ ಕಾರಣದಿಂದಾಗಿ ಫುಲ್ಲು ಎಲ್ಲ ಒದ್ದೆ ಆಗೋಗ್ಬಿಟ್ಟಿತ್ತು. ವರ್ಷ ಮೇಡಮ್ ಯಾಕೋ ನಿಲ್ಲೋ ಥರ ಕಾಣ್ತಾ ಇಲ್ಲ ಇಲ್ಲಿ. ಅದಕ್ಕೆ ಸಿಗೋಣ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಗೈಸ್, ನಾವಿವಾಗ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಆಚೆ ಪಾರ್ಕಿಂಗ್ ಹತ್ರ ಇದ್ದೀವಿ. ಅಲ್ಲಿದೆ ನೋಡಿ, ಅಲ್ಲೇ ಎಂಟ್ರಿ.
ಹೋಗುವ ಬನ್ನಿ ಒಳಗಡೆ ಸಿಗುವ. ಸೊ ಗೈಸ್ ಇದೆ ನೋಡಿ ಎಂಟ್ರಿ, ಇನ್ನು ಒಳಗಡೆ ಇದೆ, ಹೋಗುವ ಒಳಗಡೆ. ಸೊ ಗೈಸ್ ಒಳಗಡೆ ಬಂದಿದ್ದೀವಿ, ಬಟ್ ಇಲ್ಲಿ ಪೂಜೆ ನಡೀತಾ ಇದೆ ಇವಾಗ, ಕೇಳಿಸ್ತಾ ಇದೆ ಅಂದ್ಕೊತೀನಿ. ಫುಲ್ ಪೂಜೆ ನಡೀತಾ ಇದೆ. ಪೂಜೆ ಮಾಡ್ತಾರಾ ಇವರು? ಹಾಂ ಹಂಗಾದ್ರೆ ಕರೆಕ್ಟ್ ಪೂಜೆ ನಡೀತಾ ಇದೆ ಹಂಗಾದ್ರೆ. ನೋಡಿ ಇಲ್ಲೊಂದಿದೆ, ಇಲ್ಲೂ ಚೆನ್ನಾಗಿದೆ, ಲೈಕ್ ಸ್ಟ್ರಕ್ಚರ್ ವೈಸ್ ಆದರೆ ಮಸ್ತಾಗಿದೆ ನೋಡೋಕ್ಕೆ ಮಾತ್ರ. ನೀವು ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಪಾದರಕ್ಷೆಗಳನ್ನು ಇಲ್ಲೇ ಬಿಡಬೇಕಾಗಿ ವಿನಂತಿ. ಬನ್ನಿ ಒಳಗಡೆ ಹೋಗುವ, ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ನನಗಿದು ಅವ್ರ ಲ್ಯಾಂಗ್ವೇಜಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ದೇವಸ್ಥಾನ ಅಂತ ಕರೀತಾರೆ. ನಾನು ದೇವಸ್ಥಾನ ಅಂತಲೇ ಯೂಸ್ ಮಾಡ್ತೀನಿ ನಾನು. ಸೊ ಗೈಸ್ ಇಲ್ಲಿ ಪ್ರೇಯರ್ ನಡೀತಾ ಇದೆ ಇವಾಗ. ನಾವು ಒಂಥರ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಇಲ್ಲಿಗೆ, ಯಾಕೆಂದರೆ ನಾವು ಪ್ರೇಯರ್ನ ನೋಡೋ ಥರ ಆಯಿತು ಅದಕ್ಕೆ. ಸೊ ಗೈಸ್ ಇವಾಗ ನಾವು ಬಂದಿರೋದು ಗೋಲ್ಡನ್ ಟೆಂಪಲ್ ಅಂತ ಫೇಮಸ್ ಆಗಿರೋ ಪ್ಲೇಸ್ಗೆ. ಬಟ್ ಇದು ಫಸ್ಟು ಎಕ್ಸ್ಟಾಬ್ಲಿಷ್ ಆಗಿದ್ದು 1963 ಆ್ಯಂಡ್ ಇದನ್ನೇನಂತ ಕರೀತಾರೆ ಅಂದರೆ ಒನ್ ಆಫ್ ದಿ ಲಾರ್ಜೆಸ್ಟ್ ಟೀಚಿಂಗ್ ಸೆಂಟರ್ ಆಫ್ ಬುದ್ಧಿಸಮ್ ಇನ್ ದಿ ವರ್ಲ್ಡ್ ಅಂತಲೇ ಫೇಮಸ್ ಆಗಿರೋ ಪ್ಲೇಸ್ ಇದು. ಒಳ್ಳೆ ಪೀಸ್ ಆಗಿದೆ ವಾತಾವರಣ, ಏನೂ ಟೆನ್ಷನ್ ಇಲ್ಲ, ಇಲ್ಲಿ ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿರೋ ಜನರು. ಆ್ಯಂಡ್ ಒಂಥರ ಫುಲ್ ಆರಾಮ್ಸೆ ಲೈಫ್, ಏನು ಥಿಂಕ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಪೀಸಾಗಿದೆ ಇಲ್ಲಿ ಮೈಂಡ್. ಆ್ಯಂಡ್ ಇಲ್ಲಿ ಆಚೆ ಕೂತ್ಕೊಂಡು ಒಳಗಡೆ ಪ್ರೇಯರ್ ನಡೀತಾ ಇದೆ. ಆ ಪ್ರೇಯರ್ನ ಕೇಳಿಸ್ಕೊತಾ ಇದ್ರೇ ಒಂಥರ ಫುಲ್ ಗೂಸ್ ಬಂಪ್ಸ್ ಬರ್ತಾ ಇದೆ, ಆ ಥರ ಇದೆ. ಆ ಪ್ಲೇಸು ತುಂಬ ಚೆನ್ನಾಗಿದೆ, ನೀವು ಬನ್ನಿ, ವಿಸಿಟ್ ಮಾಡಿ, ಪ್ಲೇಸ್ನ ನೋಡಿ, ಫ್ರೆಂಡ್ಸ್ ಜೊತೆ ಬನ್ನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾಡಿ. ಆ ಪ್ರೇಯರ್ ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ, ಬಿಕಾಸ್ ಅದು ಟಿಬೇಟಿಯನ್ ಲ್ಯಾಂಗ್ವೇಜಲ್ಲಿದೆ. ನಮ್ಮ ಹುಡುಗ ಇಲ್ಲಿ ಒಳಗಡೆ ಒಬ್ಬರು ಬುದ್ಧ ಇದ್ದರೆ, ನಮ್ಮ ಕಡೆ ಒಬ್ಬರು ಬುದ್ಧ ಇದ್ದಾರೆ ಇಲ್ಲಿ. ಸೊ ಗೈಸ್ ನೋಡಿ, ಇದು ಟಿಬೇಟಿಯನ್ ಆಶ್ರಮ, ಅದನ್ನು ರಫ್ ಸ್ಕೆಚ್ಚಾಗಿ ಇಲ್ಲಿ ಮಾಡಿದ್ದಾರೆ. ನಿಜ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ರಫ್ ಸ್ಕೆಚ್ ಲಿಟ್ರಲಿ ಸೇಮ್ ಒಂದು ರಿಯಲ್ ಆಶ್ರಮ ಥರನೇ ಮಾಡಿದ್ದಾರೆ ಇದು. ಆ್ಯಂಡ್ ಅಲ್ಲಿ ಕಾಣ್ತಿದೆ ಗೊತ್ತಾ, ಅದೇ ಮೇಯ್ನ್ ಆಶ್ರಮ, ಮೇಯ್ನ್ ಟೆಂಪಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಟಿಬೇಟಿಯನ್ ಪ್ಲೇಸಲ್ಲಿ ಇರುತ್ತೆ ಗೊತ್ತಾ, ಆ ಥರ ಮನೆಗಳು ಯಾವ ಥರ ಅಲ್ಲಿರುತ್ತೆ ಅನ್ನೋದನ್ನ ಒಂದು ರಫ್ ಸ್ಕೆಚ್ ಆಗಿ ತೋರಿಸಿದ್ದಾರೆ ಅಷ್ಟೇ. ಇಲ್ಲಿ ಸೇರ್ಕೊಳ್ಳೋ ಏನಾಗುತ್ತೆ, ಇಲ್ಲಿ ಹಾಳು ಮಾಡ್ತೀನಿ ಅಂದರೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ಕರ್ಕೊಂಡು ಹೋಯ್ತೀನಿ ಈಚೆ, ಕರ್ಕೊಂಡು ಹೋಗ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಇದೊಂದೇ ಟ್ರೈ ಮಾಡು ಅಂದರೆ ಒಳಗಡೆ ಇರೋ ಸ್ಟ್ಯಾಚ್ಯೂ 40 ಅಡಿ ಎತ್ತರ ಆ್ಯಂಡ್ ಇಟ್ ಫುಲ್ ಗೋಲ್ಡ್ ಪ್ಲೇಟೆಡ್ ಸ್ಟ್ಯಾಚ್ಯೂ. ಇನ್ನು ಪ್ರೇಯರ್ ನಡೀತಾ ಇದೆ, ಬಟ್ ನಮಗೆ ಲೇಟ್ ಆಗಿರುವ ಕಾರಣದಿಂದಾಗಿ ನಾವು ಮುಂದೆ ಹೋಗಬೇಕು, ಜೀವನ ತಳ್ಳಬೇಕು ಹಂಗೆ ಮುಂದೆ. ಸೇ ಬಾಯ್, ಹಂಗೆ ಒಂದು ಬಾಯ್ ಹೇಳ್ತಾ ಮುಂದೆ ಹೋಗುವ. ಮುಂದೆ ಎಲ್ಲಿಗೆ ಅಂತ ನೋಡುವ, ನನಗೆ ಏನಾಗ ಗೊತ್ತಿಲ್ಲ. ಇಲ್ಲ ಮುಂದಿನ ನಡೆ ಶಾಪಿಂಗ್ ಕಡೆ, ಕರೆಕ್ಟ್ ಶಾಪಿಂಗ್ ಮಾಡುವ. ಸೊ ಗೈಸ್ ನಾವೀಗ ಶಾಪಿಂಗ್ ಬಂದಿದ್ದೀವಿ, ನೋಡ್ಬೋದು. ಲೈಕ್ ಯಾವುದೇ ಪ್ಲೇಸಿಗೆ ಬಂದ್ವಿ ಅಂದ್ರೆ ಇಲ್ಲಿಂದ ಯಾರು ತೊಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ. ದಿಸ್ ಲುಕ್ಸ್ ಸೋ ಕ್ಯೂಟ್. ಇದೆಲ್ಲ ಏನಂದರೆ ಪೀಸ್, ಲೈಕ್ ನೆಮ್ಮದಿಯಾಗಿರಬೇಕು ಅಂತ ತೋರ್ಸೋಕ್ಕೆ ಅಷ್ಟೇ. ಆ್ಯಂಡ್ ಇನ್ನು ಈ ಕಡೆ ಬಂದೆ ಅಂದರೆ ಈ ಥರದೊಂದು ತೊಗೊಬೇಕು ಗೈಸ್, ಬಿಕಾಸ್ ಹುಡುಗಿ ಕೊಡೋಕ್ಕಲ್ಲ, ನನ್ನ ಗಾಡಿಗೆ ಹಾಕೋಕ್ಕೆ. ಈ ಕಡೆ ಎಲ್ಲ ಬೇಡ ಬಿಡಿ, ಈ ಕಡೆ ಎಲ್ಲ ಬಂದರೆ ಹುಡುಗಿರ ಐಟಮ್ಸ್ ಇದೆ, ನಾನು ಯಾರಿಗೆ ತೊಗೊಂಡೋಗ್ಬಿಡಿ ಹುಡುಗಿ ಬೇಡ, ನಮ್ದು ಆ ಕಡೆ ಇದೆ. ಇಲ್ಲಿ ಜಾಸ್ತಿ ಬರೀ ಹುಡುಗಿರಿಗೆ ಇರುತ್ತೆ, ಬಾಯ್ಸ್ಗೆ ಏನಂದರೆ ಬರೀ ಈ ಥರ ತೊಗೊಬೇಕಷ್ಟೇ ಹುಡುಗಿರಿಗೆ. ಹಂಗೆ ಏನಿದೆ ಇಲ್ಲಿ ಈವೆಂಟ್ಸ್ ತೊಗೊಬೇಕು, ಇದೇನು ತೊಗೊಂಡು ನಾವು ಹಿಂಗೆ ತಲೆ ಹಾಕ್ಕೊಳಕ್ಕೆಲ್ಲ ಆಗಲ್ಲ ಇದನ್ನು. ಆ್ಯಂಡ್ ನಮ್ಮ ತನುಷ್ ಅವರು ಕ್ಲಿಪ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ
ತನುಷ್ ಅವರು ಕ್ಲಿಪ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಇವಾಗ. ಈ ಥರದೊಂದು ತೊಗೊಬೇಕು ಗೈಸ್, ನನ್ನ ಗಾಡಿಗೆ ಹಾಕ್ಬೇಕು ನಾನು ಈ ಥರ. ಏನಂತೆ ಮಚ್ಚ? ನಿನ್ನ ಗಾಡಿಗೆ? ಹಾಂ, ಇದು ನನಗೆ ಗಿಫ್ಟ್ ಇಲ್ಲ. ಈ ಥರ ಒಂದು ತೊಗೊಂಡ್ಬಿಟ್ಟು ಇದು ನನ್ನ ಗಾಡಿ ಟ್ಯಾಂಕ್ ಅಥವಾ ಇದು ಹ್ಯಾಂಡಲ್ ಬರುತ್ತೆ ಗೊತ್ತಾ, ಅದಕ್ಕೆ ಹಿಂಗೆ ಹಾಕ್ಬಿಡ್ತೀನಿ. ಅದು ಹಿಂಗೆ ಹಾರ್ತಾ ಇರಬೇಕು, ಓಡಿಸ್ಬೇಕಲ್ಲ. ನೋಡ್ತಾರಲ್ಲ ಏನು ಅನ್ಕೊತಾರೆ, ನಮ್ಮ ಹುಡುಗಿ ಕೊಟ್ಟಿರೋದು ಅನ್ಕೊತಾರೆ. ಇಲ್ಲಿ ಬಟ್ ಏನು ಮಾಡಿ ಮಿಸ್ಸಿಂಗ್ ಅಂತ ಈ ಫೀಲಲ್ಲಿ. ಗೈಸ್ ಇದಿದೆ ನೋಡಿ, ಕ್ಯಾಪ್ಟನ್ ಅಮೇರಿಕಾ ಪೌಚ್. ಹಾಗೆ ಈ ಕಡೆ ಬಂದರೆ ಇಲ್ಲಿ ಹುಡುಗಿರಿಗೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾಣ್ತೈತಾ? ಸಕಾಲ ಕಾಣ್ತಿದೆ ಎಲ್ಲ. ಆ್ಯಂಡ್ ಸಿ ದಿಸ್ ಹೆಂಗುರು ಇದು, ಲೈಕ್ ದಿಸ್. ಚೆನ್ನಾಗಿದೆ ಗೈಸ್. ಎಲ್ಲ ಬಾಯ್ಸ್ ಮಚ್ಚ ಬೈತಾರ ಗೈಸ್. ಹಿಂಗೆ ಇದು ಅಂತಂದರೆ ಹುಡುಗಿರಿಗೆ ತುಂಬ ಚೆನ್ನಾಗಿದೆ. ಆಮೇಲೆ ಹಿಂದೆ ತೋರಿಸಿ. ಈ ಗಿಫ್ಟು ಅಷ್ಟೇ ತುಂಬ ಕ್ಯೂಟಾಗಿದೆ, ಬಟ್ ಯಾರಿಗೆ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈ ಕಡೆ ಬಂತು ಅಂದರೆ ಇದು 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 ಎಷ್ಟು ಬಾರಿ ಬರ್ತಾ ಇದೆ. ಇವಾಗ ತನುಷ್ ನಂಗೊಂದು ಕತ್ತಿ ಕೊಡ್ಸವನೆ. ಇವಾಗ ಯಾರು ಮಹೇಶ್ ಅಲ್ಲ, ಸಲಾರ್ ಫಿಲಮ್ ಹೀರೋ ಯಾರು? ಪ್ರಭಾಸ್. ಗೈಸ್ ಈ ಕತ್ತಿ ಕಾಣ್ತಾ ಇದೆಯಲ್ಲ, ಕಟಾನ. ಈ ಕಟಾನ ನಿಖರವಾದ ಬೆಲೆ ಎಷ್ಟು ಹೇಳಿ? ವೆಯ್ಟ್ ಇದೆ, ಲೈಕ್ ಲಿಟ್ರಲಿ ಒಂದು kg ಇದೆಲ್ಲ ಇದು. ಯಾ 1 kg ಮೇಲಿದೆ ಇದು. ಸಕಾಲಾಗಿದೆ ಗೈಸ್ ಕತ್ತಿ ಮಾತ್ರ, ಸಾರಿ ಕಟಾನ. ಇದರ ನಿಖರವಾದ ಬೆಲೆ ಬಂದುಬಿಟ್ಟು 5000. ಎಷ್ಟು? 5000. ಇದನ್ನು ಹಂಗೆ ಹಿಂಗೆ ಹಿಡ್ಕೊಂಡು ಹೋಗ್ಬಿಡೋಣ ಅಂದರೆ ತುಂಬ ಉದ್ದ ಇದೆ, ಪರವಾಗಿಲ್ಲ. ಇದು ನೆಕ್ಸ್ಟ್ ಟೈಮ್ ಬಂದಾಗ ಯಾರಾದರೂ ಗಿಫ್ಟ್ ಮಾಡಿ ನನಗೆ. ಸೊ ಗೈಸ್ ಇಲ್ಲಿ ಇನ್ನೊಂದು ಸಿಕ್ಕಿದೆ ನನಗೆ. ಇದು ಏನಂದರೆ ಏನಿರ್ಬೋದು ಹೇಳಿ? ಇದು ಇದು ಮಿರರ್ ಗೈಸ್, ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ತೊಗೊಂಬರ್ತೀನಿ ಅಷ್ಟೇ. ಇವಾಗ ಮತ್ತೆ ಬರೋಲ್ಲ ನಾನು. ಆ್ಯಂಡ್ ಇದು ಬಂತು ಅಂದರೆ ಇದು ಕಡ್ಡಿ ಅಲ್ಲ, ಹಿಂಗೆ ಹಿಡ್ಕೊಂಡು ತಿನ್ನೋಕ್ಕೆ. ಲೈಕ್ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ. ಇಲ್ಲ ನಂಗೆ ಬರ್ತಾ ಇಲ್ಲ ತಿನ್ನೋಕ್ಕೆ, ಇಲ್ಲಿ ಬೇಜಾರಿಲ್ಲ. ಆ ಕಡೆ ಇನ್ನೊಂದು ಕತ್ತಿ ಇದೆ, ತೋರಿಸ್ತೀನಿ ಬನ್ನಿ ಕತ್ತಿ. ಇನ್ನು ಈ ಕಡೆ ಬಂದರೆ ಇದೆಲ್ಲ ವಾಚ್ ಇದೆ ಗೈಸ್, ಆ ಥರ ವಾಚ್. ಇದೆಲ್ಲ ವಾಚ್ ಇದೆ ನೋಡಿ. ಮಹೇಂದ್ರ ಬಾಹುಬಲಿ ಅವರು ಅದು ಅಟ್ಲೀಸ್ಟ್ ಲೀ ಚಾಂಗ್ ಚುಂಗ್ ಏನಾದ್ರು ಹೇಳು. ಲೀ ಕಾಂಗ್ ಕುಂಗ್ ಅವರು ಲೀ ಚಾಂಗ್ ಕುಂಗ್ ಅವ್ರಿಗೆ ಸೇಮ್ ಹೆಸರುನಾ? ಏಯ್ ಸೈಡ್ ಬಂಡ್ರೋ, ಸೈಡ್ ಬಂಡ್ರೋ, ಲೇ ಸೈಡ್ ಬಂಡ್ರೋ. ತಿರ್ಗಾ ರೀಟೇಕ್, ಟೇಕ್ 2. ಇವಾಗ ಲಿಂಗ್ ಕಾಂಗ್ ಕುಂಗ್ ಅವರು ಲಿನ್ ಚಾಂಗ್ ಚುಂಗ್ ಅವರಿಗೆ ಅವರ ಕತ್ತಿನ ಕೊಟ್ಟು ಅವ್ರ ಕಿಂಗ್ಡಮ್ನ ನನಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಅವ್ರ ಮಗಳನ್ನ ನನಗೆ ಕೊಡ್ತಾರಂತೆ. ಆ್ಯಂಡ್ ಹಿಂಗೆ ಬಂದ ಅಂದರೆ ಇದೆಲ್ಲ ತುಂಬ ಕ್ಯೂಟಾಗಿರೋ ಪರ್ಸ್ಗಳಿವೆ, ಬಟ್ ಪರ್ಸ್ ಒಳಗೆ ಕಾಸಿಲ್ಲ ಗೈಸ್, ತುಂಬ ಬೇಜಾರಾಗ್ತಾಯಿದೆ. ಆಮೇದು ಬಾಲ ಅಲ್ಲಾಡ್ತಾ ಇದೆ. ಇದು ನಮ್ಮ ಬಾಸ್ದು ಅಣ್ಣ ಬಾಂಡಲ್ಲಿ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಸ್ಕೆಲಿಟನ್ ಬೈಕ್ ಕೊಡಿಸ್ತಾರೆ. ಅದನ್ನು ನೋಡಾದ್ಮೇಲೆ ಎಲ್ಲ ಈ ಥರ ಕಂಡುಹಿಡಿದಿದ್ದು, ಈ ಥರ ಬೈಕ್ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಅದು ರಾಯಲ್ ಎನ್ಫೀಲ್ಡ್ ಬೈಕ್, ಗೊತ್ತಾ ನಿಮಗೆ? ಕೂಂಬ್ ಇದು ಮರುದ್ದು ಕೂಂಬ್. ಇದರಿಂದ ನಾವು ತಲೆ ಬಾಚಿದ್ರೆ ಹೇರ್ ಫಾಲ್ ಆಗಲ್ಲ ಅಂತೆ, ಹೇರ್ ಫಾಲ್ ಆಗಲ್ಲ. ಸೊ ಇಷ್ಟೇ ಇವತ್ತಿನ ಶಾಪಿಂಗಲ್ಲಿ ಏನು ಶಾಪ್ ಮಾಡಿಲ್ಲ ನಾನು, ಬಿಕಾಸ್ ನಮ್ಮ ತನುಷ್ ಅವ್ರ ಬಜೆಟ್ ಮಂಡಳಿ ಮಾಡಿಲ್ಲ, ಅದಕ್ಕೆ ಏನು ಶಾಪಿಂಗ್ ಮಾಡಿಲ್ಲ. ಸಿಗೋಣ ಹಂಗೆ ಮುಂದೆ ಇನ್ನೊಂದಿದ್ರಲ್ಲಿ. ಗೈಸ್ ಇವಾಗ ನಮ್ಮದು ಶಾಪಿಂಗು ಎಲ್ಲ ಮುಗಿದಿದೆ. ಆ್ಯಂಡ್ ನಮ್ಮ ಯಶಸ್
ಮತ್ತು ಸುಜನ್, ತನುಷ್ ಆ್ಯಂಡ್ ಪೂರ್ಣ ಏನೇನೋ ತೊಗೊಂಡಿದ್ದೀವಿ. ಆ್ಯಂಡ್ ನಾನೊಂದು ಇದು ಬ್ರೇಸ್ಲೆಟ್ ತೊಗೊಂಡೆ ಕೈಗೆ ಹಾಕ್ಕೊಳ್ಳೋಕ್ಕೆ. ನಮ್ಮ ಗೈಡ್ ಏನು ತೊಗೊಂಡ್ರಿ? ಅವರು ಸೇಫಾಗಿ ಮನೆಗೆ ಹೋದರೆ ಸಾಕು ಅಂತ ಇದ್ದಾರೆ. ಆ್ಯಂಡ್ ಇವಾಗ ಡಿಪ್ರೆಷನ್. ಸೊ ಇವಾಗ ಗೋಲ್ಡನ್ ಟೆಂಪಲ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್.